ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪೂನಾ ಒಪ್ಪಂದ ಮತ್ತು ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಸ್ತುತ ದಲಿತ ರಾಜಕಾರಣದ ದಿಕ್ಕು ದೆಸೆ ಕುರಿತು ಶಾಸಕರ ಸಭಾಂಗಣ ಭವನದಲ್ಲಿ ದಂಡು ಮೇಜಿನ ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಚಲುವಾದಿ ನಾರಾಯಣಸ್ವಾಮಿ ರವರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ರವರು, ದಲಿತ ಸಂಘಟನೆ ಒಕ್ಕೂಟ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು, ಕರ್ನಾಟಕ ಆರ್ಪಿಐ ಅಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ ರವರು ದಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಂಡರು. ಇಡೀ ಜಗತ್ತಿನಲ್ಲಿ 195 ಸ್ವತಂತ್ರ ದೇಶಗಳಲ್ಲಿ ಯುರೋಪ್ ಕಂಟ್ರಿಯಲ್ಲೂ ಕೂಡ ಮಹಿಳೆಯರಿಗೆ ಮತದಾನ ಕೊಡಿಸೋದಕ್ಕೆ ಮೊದಲು ನಮ್ಗಿಲ್ಲಿ ಎಲ್ಲರೂ ಕೂಡ ಮತದಾನದ ಹಕ್ಕನ್ನ ಕೊಡಿಸಿದವರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ರತ್ನ ಅನ್ನೋ ಮಾತನ್ನ ಮೊದಲಿಗೆ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1919ರಲ್ಲಿ ಎಷ್ಟು ವರ್ಷ ಲೆಕ್ಕಾಕಿ 1919ರಲ್ಲಿ ಸೌತ್ ಬರೋ ಕಮಿಷನ್ ಮುಂದೆ ಮತದಾನದ ಹಕ್ಕನ್ನ ಕೊಡಬೇಕು, ಎಲ್ಲ ಶೋಷಿತರು ಎಲ್ಲ 18 ವರ್ಷದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಮತ್ತೆ ಅದು ಸ್ವಾಮಿ ಸರ್ ಹೇಳಿದ್ರು 1928ರಲ್ಲಿ ಸೈಮನ್ ಕಮಿಷನ್ ಮುಂದೆ ಮತ್ತೆ ಆ ಒಂದು ಸೌತ್ ಪೂರ್ವ ಆಯೋಗ ಬಂದಿತ್ತಲ್ಲ, ಮತ್ತೆ 10 ವರ್ಷಕ್ಕೆ ಸೈಮನ್ ಕಮಿಷನ್ ಬರ್ತದೆ. ಅದ್ರ ಮುಂದೆ ಕೂಡ ಮನವಿಯನ್ನ ಕೊಟ್ಟು ಮತದಾನದ ಹಕ್ಕನ್ನ ಕೊಡಬೇಕು, ವಿಶೇಷ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಮತದಾನ ಇದ್ದಿದ್ದು ಬರೀ 4,000 ಚಿಲ್ಲರೆ ಜನ ಮಾತ್ರ ಮತದಾನ ಇದ್ದಿದ್ದು ಇಡೀ ಭಾರತದಲ್ಲಿ. ಅವ್ರು ಯಾರು ಮತದಾನ ಅದರಿಂದ ಆಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಮಾಡೋದಕ್ಕೆ ಮೊದಲು 4,250 ಜನರಿಗೆ ಮಾತ್ರ ಮತದಾನ ಆಗ್ಬೇಕು. ಅಂದ್ರೆ ಕೈಗಾರಿಕೋದ್ಯಮಿಗಳು, 2 ಸ್ನಾತಕೋತ್ತರ ಪದವಿಯನ್ನು ಕೊಡುವಂತವರು, ಗಣಿ ಉದ್ಯಮಿಗಳು, ಇಂಥವ್ರಿಗೆ ಮಾತ್ರ ಭೂಮಾಲೀಕರು, ಇಷ್ಟು ಜನಕ್ಕೆ ಮಾತ್ರ ಮತದಾನ ಹಕ್ಕಿರ್ತದೆ. ಎಲ್ಲರಿಗೂ ಮತದಾನ ಕೊಡಬೇಕು ಅಂತ ಗಾಂಧಿ ಕೂಡ ವಿರೋಧ ಮಾಡ್ತಾರೆ. ಬ್ರಿಟಿಷ್ನವರು ಸ್ಯಾಂಕ್ಷನ್ ಕೊಡ್ತಾರೆ. ಮತದಾನದ ಹಕ್ಕನ್ನ ಮತ್ತು ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಟ್ಟದ್ದನ್ನ ಪೂನಾ ಒಪ್ಪಂದ ಆದ ನಂತರ ಏನಾಯಿತು ಅನ್ನೋ ಅಂಶ ಇಲ್ಲಿ ನಾವು ತಿಳ್ಕೊಳ್ಬೇಕು. 1936ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ತಂಡ ಸೇರಿ ಪರಿಶಿಷ್ಟ ಜಾತಿಯವರು ಕೊಟ್ಟಂತಹ ಉದ್ಯೋಗದ ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತಾರೆ ಕಾಂಗ್ರೆಸ್ನವರು. ಆ ರದ್ದು ಮಾಡಿದಾಗ ಮಾಧ್ಯಮಗಳು ಬರೀತವೆ ಏನಂತ, ಇಟ್ ಇಸ್ ದ ರೆಡ್ ಲೆಟರ್ಸ್ ಡೇ. ಇದೊಂದು ಕ್ರಾಂತಿಯ ದಿನ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ಕೊಡ್ತಾರೆ, ಇಟ್ ಇಸ್ ದ ಡೆಡ್ ಲೆಟರ್ಸ್ ಡೇ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ರದ್ದು ಮಾಡಿದ್ದನ್ನ ರಿಸರ್ವೇಶನ್ ಅನ್ನ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಮೀಸಲಾತಿಯನ್ನ ಮೂಲಭೂತ ಹಕ್ಕನ್ನಾಗಿ ಮಾಡ್ತಾರೆ. ಪರಿಶಿಷ್ಟ ಜಾತಿಯ ಅಸ್ಪೃಶ್ಯರಿಗಿದ್ರೆ ಇವರು ಮೀಸಲಾತಿಯನ್ನ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಡಬೇಕು ಅಂತ. ಅದು ಇವತ್ತು ಕೂಡ ಮುಂದುವರೆದಿದೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಏನು, ಶಿಕ್ಷಣದಲ್ಲಿ 15ನೇ 4, ಉದ್ಯೋಗದಲ್ಲಿ 16ನೇ 4 ಸಂವಿಧಾನದ ಅನುಚ್ಛೇದ, 15ನೇ 16ನೇ 4A, 16ನೇ 4B ಅಂತೇಳಿ ತಿದ್ದುಪಡಿಗಳಾಗಿ ಮೀಸಲಾತಿಗಳನ್ನು ಇವತ್ತು ಕೂಡ ಬಾಬಾ ಸಾಹೇಬ್ ಕೊಟ್ಟದ್ದು ಇದೆ. ಅಂದ್ರೆ ಪೂನಾ ಒಪ್ಪಂದ ಬ್ರಿಟಿಷ್ ಗವರ್ಮೆಂಟ್ ಏನು ಲಂಡನ್ ನಲ್ಲಿ ಕರೆದಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ, ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ 11 ಸಮಿತಿಗಳು ಇರ್ತವೆ. 11 ಸಮಿತಿಗಳಲ್ಲಿ ಅಲ್ಪಸಂಖ್ಯಾತರ ಸಮಿತಿ ಕೂಡ ಒಂದು. ಅಲ್ಪಸಂಖ್ಯಾತರ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ದಿವಾನ್ ಬಹದ್ದೂರ್ ಶ್ರೀನಿವಾಸ್ ಅವರು ಪರಿಶಿಷ್ಟ ಜಾತಿಗೆ ಸೇರಿದಂತವರು ತಮಿಳುನಾಡು.
ಇಬ್ರು ಆಯ್ಕೆಯಾಗಿ ಆ ಸಭೆಗೆ ಹೋಗ್ತಾರೆ ಲಂಡನ್. ಆ ಲಂಡನ್ ನಡೆದಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಕಾಂಗ್ರೆಸ್ ವಿರೋಧ ಮಾಡಿರ್ತದೆ. ಕಾಂಗ್ರೆಸ್ ಅಲ್ಲಿ ಯಾರು ಭಾಗವಹಿಸ. ಮೊದಲೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದಿವಾನ್ ಬಹದ್ದೂರ್ ಶ್ರೀನಿವಾಸ್ ಭಾಗವಹಿಸುತ್ತಾರೆ. ಇನ್ನು ಅನೇಕರು ಪಾಲ್ಗೊಂಡಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮನವಿಯನ್ನ ಸಲ್ಲಿಸ್ತಾರೆ ಅಲ್ಪಸಂಖ್ಯಾತರ ಸಮಿತಿ. ಏನ ಮನವಿಯ ಸಾರಾಂಶ? ಸಹಸ್ರಾರು ವರ್ಷಗಳಿಂದ ಪರಿಶಿಷ್ಟ ಜಾತಿ ವರ್ಗದವರನ್ನ, ದಲಿತರನ್ನ, ಅಸ್ಪೃಶ್ಯರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ, ಗುಲಾಮರನ್ನಾಗಿ ಮಾಡಿದ್ದಾರೆ, ಭೀಕರ ಅವರಿಗೆ ಬಹಿಷ್ಕಾರಗಳು ಆಗ್ತಾ ಇದೆ, ಅವ್ರಿಗೆ ಯಾವುದೇ ಸರ್ಕಾರಿ ಉದ್ಯೋಗಗಳು ಪ್ರಾಧಾನ್ಯತೆ ಇಲ್ಲ, ರಾಜಕೀಯ ಹಕ್ಕುಗಳಿಲ್ಲ, ಅವರಿಗೆ ಪೌರತ್ವವನ್ನು ಕೊಡಬೇಕು, ಅವರ ಮನುಷ್ಯರಾಗಿ ನೋಡಬೇಕು, ಸಮಾನತೆಯನ್ನು ಕೊಡಬೇಕು, ಸಮಬಾಳನ್ನ ಕೊಡಬೇಕು. ನ್ಯಾಯಾಲಯ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ, ನ್ಯಾಯವನ್ನ ಸರಿ ಕೊಡ್ತಾ ಇಲ್ಲ. ಅನೇಕ ಬೇಡಿಕೆಗಳನ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇಡ್ತಾರೆ ಬಾಬಾ ಸಾಹೇಬ್. ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಟ್ಟಂತ ಸುದ್ದಿ ವ್ಯಾಪಕವಾದಂತ ಭಾಗದಲ್ಲಿ ದೊಡ್ಡ ಸುದ್ದಿ ಆಗುತ್ತದೆ. ಲಂಡನ್ ನಡೆದಂತ ಸಭೆ. ಆ ಸಭೆ ಗಾಂಧೀಜಿ ಮತ್ತು RSS ನಲ್ಲಿ ಇರ್ತಕ್ಕಂಥ ಮನುವಾದಿಗಳನ್ನ ಕೆರಳಿಸ್ತು. ಆ ಮನುವಾದಿಗಳೆಲ್ಲರೂ ಕೂಡ ಬಾಬಾ ಸಾಹೇಬ್ ಮೇಲೆ ಆಕ್ರೋಶಿತರಾಗಿರ್ತಾರೆ. ಗಾಂಧಿ ಅವರನ್ನು ರೆಡಿ ಮಾಡಿ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕಳಿಸ್ತಾರೆ. ಗಾಂಧೀಜಿ ಅವರ ಆಹ್ವಾನನೇ ಇರಲ್ಲ. ಆದ್ರೆ ಗಾಂಧೀಜಿ ಅವರು ಏಕಾಏಕಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಬಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಲ್ಲಿರ್ತಕ್ಕಂಥ ಸಹ ಸದಸ್ಯರುಗಳನ್ನ ವಾಚಾಮಗೋಚರವಾಗಿ ನಿಂದಿಸ್ತಾರೆ. ಮತ್ತೆ ಇವರ ಸದಸ್ಯತ್ವವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ನೀವು ಜನಪ್ರತಿನಿಧಿ ಆಯ್ಕೆ ಆದ್ರ ಅನೇಕ ನಿಂದನೆಗಳನ್ನ ಮಾಡಿ ಜೊತೆಗೆ ಅನಿರ್ದಿಷ್ಟ ಕಾಲ ಆ ಸಭೆಯನ್ನೇ ಮುಂದೂಡಿ ಗಾಂಧೀಜಿಯವರು ಬಂದ್ಬಿಡ್ತಾರೆ. ಕಡೆಗೆ ಅವತ್ತಿನ ಬ್ರಿಟಿಷರ ಪ್ರಧಾನಿಯಾಗಿರ್ತಕ್ಕಂಥ ಮೆಕ್ಡೊನಾಲ್ಡ್ ಅವರು ಒಂದು ನಾವು ನೇರವಾಗಿ ತೀರ್ಮಾನವನ್ನ ಮಾಡ್ತೇವೆ, ನಾವು ಆ ತೀರ್ಮಾನವನ್ನ ಯಾವ ಪ್ರಶ್ನೆ ಮಾಡಂಗಿಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಯವರಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡಿಸಿದಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಮಂಜೂರು ಮಾಡಿಬಿಡ್ತಾರೆ. ಆ ಮಂಜೂರಾತಿ ಮಾಡಿದ್ದ ದಿನ ನಿಜವಾಗ್ಲೂ ಕೂಡ ಆಗಸ್ಟ್ 15 ನೀವು ಆಚರಿಸ್ತಾ ಇದ್ದೀರಿ. ಅದೇ ಸೆಪ್ಟೆಂಬರ್ 17ನೇ ತಾರೀಕು 1932 ಕಮ್ಯುನಲ್ ಅವಾರ್ಡ್ ಆಗಿತ್ತು. ಅದನ್ನ ಕಮ್ಯುನಲ್ ಅವಾರ್ಡ್ ಅಂತ ಕರೀತಾರೆ. ಏನ್ ಪ್ರತ್ಯೇಕ ಚುನಾಯಕ ಮತಕ್ಷೇತ್ರಗಳು. ಪ್ರತ್ಯೇಕ ಮತಕ್ಷೇತ್ರಗಳನ್ನ ಪರಿಶಿಷ್ಟ ಜಾತಿಯವರು ಕೊಟ್ಟಿದ್ದು ಇಡೀ ಭಾರತದಲ್ಲಿ ಸಿಡಿಲೇ ಇರ್ತದೆ. ಅದು ಪ್ರತ್ಯೇಕ ಚುನಾಯಕಗಳಿಗೆ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರು. ಪ್ರತ್ಯೇಕ ಚುನಾಯಕ ಅಂದ್ರೆ ನಾವು ಕನ್ಫ್ಯೂಸ್ ಆಗ್ಬಾರ್ದು. ಇದ್ರಲ್ಲಿ ಕನ್ಫ್ಯೂಸ್ ಬಹಳ ಇದೆ. ಪ್ರತ್ಯೇಕ ಚುನಾಯಕ ಏನಾದ್ರು ಇವತ್ತು ಇದ್ದಿದ್ರೆ ಸಾಕ್ಷನ್ ಆಗಿದ್ರು. ಇಲ್ಲಿರೋರೆಲ್ಲರೂ ನಾವು ಇವರು ಎಲ್ಲ CM PM ಎಲ್ಲ ಇವರೊಂದು CM ಎಲ್ಲಾ ದಲಿತ ಸಂಘಟನೆಗಳು ಮಂತ್ರಿಗಳಾಗಿರೋರು, ಎಲ್ಲಾ ದಲಿತ ಸಂಘಟನೆಗಳು ಮುಖಂಡರು MLA ಆಗಿರೋರು ಕಮ್ಯುನಲ್ ಅವಾರ್ಡ್ ಇದ್ರೆ ಅಂದ್ರೆ ಕಾಲೋನಿಗಳಿದಾವಲ್ಲ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಜಾತಿಗಳ ಮತಗಳನ್ನ ಪರಿಶಿಷ್ಟ ಪ್ರತಿನಿಧಿಗೆ ಹಾಕ್ಬೇಕು. ಒಂದು ಓಟು, ಬೇರೆ ಓಟ್ ಬೇಕಾಗಿಲ್ಲ. ಪರಿಶಿಷ್ಟ ಜಾತಿಯವರ ಮತಗಳನ್ನ ಪರಿಶಿಷ್ಟ ಜಾತಿಯ ಪ್ರತಿನಿಧಿಗೆ ಪ್ರಥಮ ಆದ್ಯತೆಯಲ್ಲಿ ಒಂದು ಮತ, ಮತ್ತೊಂದು ಮತ ಕೂಡ ಪರಿಶಿಷ್ಟ ಜಾತಿಯವರಿಗೆ. ಆ ಮತ ಸಾಮಾನ್ಯ ಕ್ಷೇತ್ರದಿಂದ ಮೇಲ್ಜಾತಿಯವರಿಗೆ ಹಾಕ್ಬೇಕಾಗಿದೆ. ಅವನೇನಾದ್ರು ನಮ್ಮ ಪರವಾಗಿಲ್ಲ ಅಂದ್ರೆ, ಆ ಮತವನ್ನು ಹಾಕ್ಲಿಲ್ಲ ಅಂದ್ರೆ ಅದು ಕೂಡ ನಮಗೆ ಬರುವಂತ ಚಾನ್ಸ್ ಆಗ್ತಿತ್ತು. ಅಂದ್ರೆ ಈ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ MLAಗಳು, MP ಗಳು, ಎಲ್ಲ ಕಡೆ ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಎಲ್ಲ ಪರಿಶಿಷ್ಟ ಜಾತಿಯವರು. ತುಂಬಾ ಕಟ್ಟಕಡೆಯ ಸಮಾಜ. ಮೊದಲನೇ ಪ್ರಾಧಾನ್ಯತೆ ರಾಜಕೀಯದಲ್ಲಿ ಸಿಗೋದಿದ್ರೆ ಅರ್ಥ ಆಗಲ್ಲ ಅನಿಸ್ತೀನಿ. ಸಿಗೋದು ಅದನ್ನ ಗಾಂಧೀಜಿಯವರು ಏಕಾಏಕಿ ಅವರು ವಿರೋಧ ಮಾಡ್ತಾರೆ.
ಅವ್ರು ದಕ್ಷಿಣ ಆಫ್ರಿಕಾದಲ್ಲಿದ್ದಂಥ ಗಾಂಧೀಜಿಯವರು ನೇರವಾಗಿ ರೋಮಲ್ಲಿ ಹೇಳಿಕೆ ಕೊಟ್ಬಿಡ್ತಾರೆ. ರೋಮ್ಗೆ, ಇಲ್ಲ ಇದನ್ನು ನಾನು ವಿರೋಧ ಮಾಡ್ತೀನಿ, ನಾನು ಭಾರತಕ್ಕೆ ಹೋಗ್ತೀನಿ, ಅಸಹಕಾರ ಚಳವಳಿಯನ್ನು ಮಾಡ್ತೀನಿ. ಗಾಂಧೀಜಿ ಅವರು ಏನಾದ್ರು 21ನೇ ಉಪವಾಸವನ್ನ, 21ನೇ ಪ್ರತಿಭಟನೆಯನ್ನ, ಅದು ಪರಿಶಿಷ್ಟ ಜಾತಿಯವರ ಮೇಲೆ, ದಲಿತರ ವಿರುದ್ಧ ಮಾಡಿದಂತಹ ಉಪವಾಸ, ಅವರು 21ನೇ ಕೊನೆಯ ಉಪವಾಸ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಅವ್ರು ಹೇಳ್ತಾರೆ, ಗಾಂಧೀಜಿಯವರು, ನಾನು ಶೀಲವಂತ ಗುಣವುಳ್ಳವನು, ನನ್ನ ಗೌರವಗಳೆಲ್ಲ ಹೋದ್ರು ಕೂಡ, ನನ್ನ ಪ್ರತಿಷ್ಠೆ ಎಲ್ಲ ಹೋದ್ರು ಕೂಡ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ, ಕಮ್ಯುನಲ್ ಅವಾರ್ಡನ್ನ ಕೊಡೋದಕ್ಕೆ ನಾನು ಬಿಡಲ್ಲ, ನಾನು ವಿರೋಧ ಮಾಡ್ತೀನಿ. ಆದ್ರೆ ಗಾಂಧೀಜಿಯವರು ಅಲ್ಲಿಂದ ಬಹಳ ಮನಸ್ವಾಗಿ ಬರ್ತಾರೆ, ಹಿಂಗೆ ವಿರೋಧ ಮಾಡಿ ಪೊಲೀಸ್ನವರು ಅದನ್ನ ಬಂಧಿಸಿ ಕಾನೂನು ಅವತ್ತು ಬ್ರಿಟಿಷ್ ಗೌರ್ಮೆಂಟ್ ಎರವಡ ಜೈಲಿ ಕಾಗದ ಹಾಕಿರ್ತಾರೆ. ಅವತ್ತು ಪ್ರತಿಭಟನೆ ಕೂಡ, ದಲಿತ ಪ್ರತಿಭಟನೆ ಕೂಡ ನಡೀತದೆ. ಗಾಂಧೀಜಿಯವರು ಬಂದು ಹಿಡಿಯುವಂತಹ ಅಡಗುದಾಣದಲ್ಲಿ ಇಟ್ಟಿಗೆಗಳಿಂದ ದಲಿತರು ಹೊಡಿತಾರೆ, ಅನೇಕ ಜನರಿಗೆ ಏಟಾಗ್ತಾರೆ. ಬಾಬಾ ಸಾಹೇಬ್ ಮೇಲೆ ಕೂಡ ಅನೇಕ ಹಲ್ಲೆಗಳು, ಪ್ರಯತ್ನಗಳು ನಡೀತವೆ. ಎರವಡ ಜೈಲಿಗೆ ಅವರು ಹೋದ ಕೂಡಲೇ ಇಲ್ಲಿ ಎಂಥ ವಾತಾವರಣ ಸೃಷ್ಟಿಯಾಗಿರ್ಬೋದು ಯೋಚನೆ ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿಯವರು ತುಂಬಾ ಅವಸಾನ ಸ್ಥಿತಿಗೆ ಬಂದ್ಬಿಡ್ತಾರೆ, ಸಾವಿನ ಅಂಚಿಗೆ ಬರ್ತಾರೆ. ಬಾಬಾ ಸಾಹೇಬ್ರಿಗೆ ಮೂಟೆ ಗಟ್ಲೆ ಅಮ್ಮ ಕೇಳ್ಬೇಕು, ಗೆತ್ತಾಗಿಲ್ಲ ಅಂತ ಹಚ್ಕೋಬಿಡಿ ತಾಯಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೂಟೆ ಏನು ರಕ್ತದಲ್ಲಿ ಬರೆದಂತಹ ಕಾಗದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೆ ಬಂದು ಬೀಳ್ತವೆ. RSSನವರು, ಮನುವಾದಿಗಳು, ವಿಚಿತ್ರಕಾರ ಶಕ್ತಿಗಳು, ನಾವೇನಾದ್ರೂ ನಿಮ್ ಜನಗಳೆಲ್ಲ ಬೀದಿಯಲ್ಲಿ ನಾವು ಕೊಚ್ಚಾಕ್ತೇವೆ, ಸುಡ್ತೇವೆ, ನಿನ್ ಜೀವಕ್ಕೆ ಸುಡ್ತೇವೆ ಅಂತ ಬೆದರಿಕೆ ಪತ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೆ ಬಂದು ಬೀಳ್ತವೆ. ಗಾಂಧೀಜಿಯವರ ಮಗ ದೇವದಾಸ್ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಟ್ ಮಾಡಿ ನಮ್ಮ ತಂದೆ ಪ್ರಾಣ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಗಾಂಧೀಜಿಯವರ ಪತ್ನಿ ಕಸ್ತೂರಿಬಾ ಗಾಂಧಿ ಗಾಂಧೀಜಿಯವರು ಪ್ರಾಣ ಉಳಿಸಿ ನನ್ನ ಗಂಡನ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ಹಾಕ್ತಾರೆ. ಸೊಕ್ರು ಮದನ್ ಮೋಹನ್ ಮಾಳವೀಯ ಬಾಬುವರು, ಗಾಂಧೀಜಿಯವರ ಬಾಮೈದ ಜೈಕರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆಗೆ ಹೋಗಿ ಬಾಬಾ ಸಾಹೇಬ್ರನ್ನ ಮನವೊಲಿಸಕ್ಕೆ ಅನೇಕ ಒತ್ತಾಯಗಳನ್ನು ಬಾಬಾ ಸಾಹೇಬ್ರ ಮೇಲೆ ಹಾಕ್ತಾರೆ. ನೀವು ಇದನ್ನ ವಾಪಸ್ ತಗೊಳ್ಳಿ, ಗಾಂಧೀಜಿಯವರು ಪ್ರಾಣ ಉಳಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಗಾಂಧೀಜಿಯವರು ಉಪವಾಸ ಮಾಡಿದಂತ ದಿನ ಸೆಪ್ಟೆಂಬರ್ 20ನೇ ತಾರೀಕು 1932. ಪೂರ್ಣ ಒಪ್ಪಂದ ಆದದ್ದು ಅಪ್ಪಿನ 4 ದಿನ 1924 ಸೆಪ್ಟೆಂಬರ್ 1932 5 ಗಂಟೆಗೆ ಸಂಜೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಯಂಕರ ದಿಗ್ಭ್ರಮೆ ನಡಿ ನಿಂತಿದ್ದೆ. ನನಗೆ 2 ಸವಾಲುಗಳು. ಒಂದು, ನಾನು ಅತ್ಯಂತ ಮಾನವೀಯತೆ ಗುಣವುಳ್ಳವನಾದ ನಾನು ಗಾಂಧೀಜಿಯವರ ಪ್ರಾಣವನ್ನು ಉಳಿಸುವಂತ ಒಂದು ಸವಾಲು, ಮೊದಲನೇ ಸವಾಲು. ಎರಡನೇ ಸವಾಲು, ನನ್ನ ಜನರ ಅಸ್ಪೃಶ್ಯರ ಹಕ್ಕುಗಳನ್ನ, ರಾಜಕೀಯ ಹಕ್ಕುಗಳನ್ನ ಕಾಪಾಡುವಂತ ಮತ್ತೊಂದು ಸವಾಲು. ಆದ್ರೆ ನಾನು ಮೊದಲನೇದೇ ಆಯ್ಕೆ ಮಾಡ್ಕೊಂಡೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಪ್ರಾಣವನ್ನು ಉಳಿಸ್ತಾರೆ. ಆದ್ರೆ ಗಾಂಧೀಜಿ ಪ್ರಾಣವನ್ನು ತೆಗೆದಂತವರು ಅದೇ ಜನ, ಗಾಂಧೀಜಿಗೆ ಗುಂಡಿಟ್ಟಂತವರು, ಯಾರು ಗಾಂಧೀಜಿ ಅವರು ಪ್ರಾಣ ಉಳಿಸ್ಬೇಕು ಅಂತ ಹೇಳಿದ್ರು ಅದೇ ಜನ ಗಾಂಧೀಜಿ ಪ್ರಾಣವನ್ನು ತೆಗಿತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಅತ್ಯಂತ ಮಾನವೀಯತೆ ಉಳ್ಳವರು ನಮ್ಮ ಯೋಚನೆ ಮಾಡಬೇಕಾಗಿದೆ. ಸೇಡನ್ನು ತೀರಿಸ್ಕೊಳ್ಳಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಲ್ಲ, ತನ್ನ ಜನರನ್ನೇ ಪ್ರಚೋದನೆ ಮಾಡಕ್ಕೆ ಹೇಳ್ಕೊಡಲ್ಲ. ಭಾರತದ ಅಖಂಡತೆಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಏನಾದ್ರೂ ಅಖಂಡ ಭಾರತ, ಒಕ್ಕೂಟ ವ್ಯವಸ್ಥೆ ಭಾರತ ಇರಬೇಕು ಅಂತಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅತ್ಯಂತ ರಾಷ್ಟ್ರಪ್ರೇಮಿ ಮತ್ತು ರಾಷ್ಟ್ರದ ಮಹಾಪಿತ ಯಾರಾದ್ರೂ ಇದ್ರೆ ಅಂದ್ರೆ ಏಕೈಕ ಒಬ್ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮೂಲ ಒಪ್ಪಂದ ಮುಗಿಸಿ ಹೊರಗಡೆ ಬರ್ತಾರೆ ಬಾಬಾ ಸಾಹೇಬ್, ಅತ್ಯಂತ ನೋವಿನಿಂದ ಇರ್ತಾರೆ. ಪತ್ರಿಕೆಯರು ಬಂದು ಮುಗಿಬಿದ್ದು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ, ಬಾಬಾ ಸಾಹೇಬ್ರೆ ಹೇಗಿದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಲಂಡನ್ನಿಂದ ರಸಭರಿತವಾದಂತಹ ಹಣ್ಣನ್ನ ತಂದು ನನ್ನ ಜನರಿಗೆ ತಿನ್ನಿಸಿ ಖುಷಿ ಪಡಬೇಕು ಅಂತ ಇದ್ದೆ. ಆದ್ರೆ ಗಾಂಧೀಜಿಯವರು ಅವ್ರ ಜನ ನನ್ನ ಕೈಯಿಂದ ಹಣ್ಣನ್ನ ಕಸ್ಕೊಂಡು ಆ ಹಣ್ಣನ್ನ ಹಿಂಡಿ ಆ ರಸವನ್ನ ಅವ್ರ ಜನಕ್ಕೆ ಕೊಟ್ಟರು. ನನ್ನ ಜನರ ಮೇಲೆ ಆ ಸಿಪ್ಪೆಯನ್ನ ಅವ್ರ ಮುಖದ ಮೇಲೆ ಒಗೆದ್ರು. ಸಿಪ್ಪೆಯನ್ನ ಮುಖದ ಮೇಲೆ ಮುಗಿಸ್ಕೊಂಡಂತವರ ಸ್ಥಿತಿ ಹೇಗಿದೆಯೋ ಆಗಿದೆ ನನ್ನ ಸ್ಥಿತಿ ಅಂತ ಪತ್ರಿಕೆ ಉತ್ತರವನ್ನ ಕೊಡ್ತಾರೆ. ಇದು ಅತ್ಯಂತ ನೋವಿನ ಸಂಗತಿ. ನಾವು ಒಂದನ್ನ ನಾವು ಅರ್ಥ ಮಾಡಬೇಕಾಗಿದೆ. ಪೂರ್ವ ಒಪ್ಪಂದದ ನಂತರ ಏನು ರಿಸರ್ವೇಶನ್ ಆಯ್ತು ಪೂರ್ವ ಒಪ್ಪಂದದಲ್ಲಿ, ಇಲ್ಲ ನೀವು ಜನರನ್ನ ಈ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಬಿಡ್ರಿ, ಕಮ್ಯುನಲ್ ಅವಾರ್ಡ್ ಅನ್ನ, ನಿಮ್ಗೆ ರಿಸರ್ವೇಶನ್ ಅನ್ನ ಕೊಡ್ತೇವೆ, ಮೀಸಲಾತಿಯನ್ನ ಕೊಡ್ತೇವೆ, ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೇವೆ ಅಂತ ಏನು ಅಗ್ರಿಮೆಂಟ್ ಆಗಿತ್ತು, ಕರಾರಾಗಿತ್ತು, ಒಪ್ಪಂದ ಆಗಿತ್ತು, ಅದು ಇವತ್ತು ಕೂಡ ಈಡೇರಿಲ್ಲ. ಅಪೂರ್ಣ ಒಪ್ಪಂದದ ನಂತರ ದಿವಾನ್ ಬಹದ್ದೂರ್ ರಾಯ್ MC ರಾಜ್ ಅವರು ಪರಿಶಿಷ್ಟ ಜಾತಿಯ ಮುಖಂಡರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಂತವರು. ಅವರಂತಹ ಅನೇಕರು ಒಪ್ಪಂದ ಆಗಿದೆ, ನಮಗೆ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ರಾಜಕೀಯದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ, MLA ಕ್ಷೇತ್ರ, MP ಕ್ಷೇತ್ರದಲ್ಲಿ. ಇಲ್ಲಿಗೆ ಕಾಂಗ್ರೆಸ್ನವರು ಬರಲ್ಲ, ಕ್ಯಾಂಡಿಡೇಟ್ ಹಾಕಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ಕಾಂಗ್ರೆಸ್ನವರು ಗಾಂಧೀಜಿಯವರ ಕುತಂತ್ರದಿಂದ ಕಾಂಗ್ರೆಸ್ನವರು ಮೀಸಲು ಕ್ಷೇತ್ರಗಳು ಕೂಡ ತನ್ನ ಛೇದ ಕ್ಯಾಂಡಿಡೇಟ್ಗಳನ್ನು ಹಾಕಿಬಿಡ್ತಾರೆ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮತ್ತು ಅಂತಹ ಅನೇಕ ಮುಖಂಡರುಗಳಿಗೆ ಈ ಮೀಸಲಾತಿಯನ್ನು ಕೂಡ ಮುಗಿಸಿರುವ ಒಂದು ನೋವು, ಆತಂಕ ಇದೆ. ಇವತ್ತು ಮೀಸಲಾತಿಯಿಂದ ಗೆದ್ದು ಬರ್ತಾರಲ್ಲ MLA MP ಗಳು, ಅವರೆಲ್ಲರೂ ಚುಂಚಾ ರಾಜಕಾರಣಿಗಳು. ಪೂರ್ವ ಒಪ್ಪಂದದಿಂದ ಸಿಕ್ಕಿದಂತಹ ಮೀಸಲಾತಿ, ರಾಜಕೀಯ ಮೀಸಲಾತಿ, ಚುಂಚಾ ಮೀಸಲಾತಿ. ಕಾಂಚೀರಾಮ್ರವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. 33, 36 ಇದ್ದಂತ ರಿಸರ್ವೇಶನ್ 51 ಆಗಿದೆ. ಈಗ 51 ಆದ್ರೂ ಕೂಡ MLA-ಗಳು ಯಾರು ಕೂಡ ಕಿಟ್ಟಿದ್ದು ನಿಂತಾ ಇಲ್ಲ. ಯಾಕಂದ್ರೆ ಅವರು ಆಯಾ ಪಕ್ಷದ ಗುಲಾಮರು, ಆ ಪಕ್ಷದ ಬಾಯಿ ಕಟ್ಟಿದ, ಊಟಕ್ಕೆ ಕಟ್ಟಿದ, ಬಾಯಿ ಮುಚ್ಚಿದ ನಾಯಿಗಳಾಗಿದ್ದಾರೆ. ಆ ಕಾರಣದಿಂದ ಆ ಸ್ನೇಹಿತರಂತ MLA-ಗಳು, ಶಾಸಕರು, ಆ ಪಕ್ಷದ ಗುಲಾಮರು, ಅಲ್ಲಿಗೆ ಎಲ್ಲವನ್ನು ಕೂಡ ದಲಿತರ ಒತ್ತಾಯ ಆಗ್ತದೆ. ಆ ನಂತರ ಪೂರ್ವ ಒಪ್ಪಂದದ ನಂತರ ಕೊಟ್ಟಂತ ಮೀಸಲಾತಿಗಳೇನು? ಅವತ್ತಿನ ಪ್ರಾಂತೀಯ ಕೇಂದ್ರ ಸಚಿವರು ಡಾಕ್ಟರ್ ಖರೆ ಪ್ರಧಾನಿಯಾಗಿರ್ತಾರೆ. ಡಾಕ್ಟರ್ ಖರೆ ಅವರು ಅಗ್ನಿಭೋಜ ಅನ್ನೋ ಪರಿಶಿಷ್ಟ ಜಾತಿಯವರನ್ನ ಮಿನಿಸ್ಟರ್ ಮಾಡಿಬಿಡ್ತಾರೆ. ಆ ಪರಿಶಿಷ್ಟ ಜಾತಿಯವರು ಮಿನಿಸ್ಟರ್ ಮಾಡಿಬಿಟ್ರ ಅನ್ನೋ ಕಾರಣಕ್ಕೋಸ್ಕರ ಆ ಡಾಕ್ಟರ್ ಖರೆ ಅವರನ್ನ ಉಚ್ಚಾಟನೆ ಮಾಡಿಬಿಡ್ತಾರೆ. ಗಾಂಧೀಜಿಯವರನ್ನ ಕೇಳ್ತಾರೆ ಪತ್ರಿಕೆಯಲ್ಲಿ ಹೋಗಿ, ಇದು ಸರಿ, ನಾನು ವಜ್ರ ಉತ್ತಾರಕ ಅಂತ ಓಡಾಡ್ತಿರಲ್ಲ. ಅದು ಗಾಂಧೀಜಿಯವರ ಉತ್ತರ ಅರ್ಜುನ ಪತ್ರಿಕೆಯಲ್ಲಿ, ಏನು ಒಬ್ಬ ಅಸ್ಪೃಶ್ಯನಿಗೆ ಮಂತ್ರಿ ಆಗುವಂತ ಆಸೆ ಹುಟ್ಟಿಸಿದ್ರಲ್ಲ, ಮಂತ್ರಿ ಆಗುವಂತ ಆಸೆ ಹುಟ್ಟಿಸಿದ ಅವ್ರು ತಪ್ಪು ಅಂತ ಗಾಂಧೀಜಿಯವರು ಉತ್ತರ. ಜೊತೆ 5 ಪ್ರಶ್ನೆಗಳನ್ನ ಕೇಳ್ತಾರೆ ಅಸ್ಪೃಶ್ಯರು ಮಂತ್ರಿಗಳು. ಗಾಂಧೀಜಿಯವರ ಒಂದು ಉತ್ತರವನ್ನು ಹೇಳ್ತೇವೆ. ಗಾಂಧೀಜಿಯವರ ಉತ್ತರ, ನಿರ್ಲಕ್ಷಿಸಲ್ಪಟ್ಟ ಸಮಾಜ ಏನಿದೆ ಆ ಸಮಾಜದ ಒಟ್ಟು ಉದ್ಧಾರಕ್ಕೆ ಹೋಗೋರ ಜೊತೆ ನಿಂತ್ಕೊಂಡು ಈ ದೇಶವನ್ನ ನಾಶ ಮಾಡಲಾರೆ ನಾನು ಅಂತ ಉತ್ತರವನ್ನು ಗಾಂಧೀಜಿಯವರು ಕೊಟ್ಟರು. ಅಂದ್ರೆ ಪೂರ್ವ ಒಪ್ಪಂದ ಇದು ಕರಾಳ ಒಪ್ಪಂದ. ಪರಿಶಿಷ್ಟ ಜಾತಿ ವರ್ಗದವರನ್ನ ಸಹಸ್ರಾರು ವರ್ಷಗಳು ಗುಲಾಮರನ್ನಾಗಿ ಮಾಡುವಂತಹ, ಇವತ್ತು ಕೂಡ ಅವ್ರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ನಿರುದ್ಯೋಗ ನಡೀತದೆ ಅಂದ್ರೆ ಜಾತಿ ಕಾರಣಕ್ಕೋಸ್ಕರ, ಅಸ್ಪೃಶ್ಯತೆ ಕಾರಣಕ್ಕೋಸ್ಕರ, ಅಧಿಕಾರಹೀನತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ, ಈ ಏಷ್ಯಾ ಖಂಡದಲ್ಲಿ ಅರಸನಾಗಿದ್ದಂತ ಸಮಾಜ ಇದೆ.
ದಲಿತರು, ಪರಿಶಿಷ್ಟ ಜಾತಿಯವರು, ಅಸ್ಪೃಶ್ಯರು, ಈ ದೇಶ ಕಂಡ್ಯನ್ನ ಆಳದಂತವ್ರು ನಾವು. ನಿಮಗೆ, ನಮ್ಮ ಸಮಾಜಕ್ಕೆ, ನನ್ನ ಜನ ದೃಢಗತವಾಗಿದೆ ದೇಶವನ್ನು ಆಳೋದಕ್ಕೆ. ದೇಶವನ್ನ ಆಳಲೇಬೇಕು ನೀವು. ನಿಮ್ಮ ಮನೆ ಗೋಡೆ ಮೇಲೆ ಬರೆದುಕೊಳ್ಳಿ, go and write on your walls that you should be the rulers of independent India. ಈ ದೇಶವನ್ನು ಸ್ವತಂತ್ರವಾಗಿ ನೀವು ಆಳುವಂತ ಎಲ್ಲ ಅರ್ಹತೆಗಳಿದೆ. ಇದು ನನ್ನ ಕೊನೆ ಸಂದೇಶ. ಪರಿಶಿಷ್ಟ ಜಾತಿಯವರು, ಮಹಿಳೆಯರು, ಯುವಕರು ದೇಶವನ್ನು ಆಳಬೇಕು, ಅದು ನನ್ನ ಕನಸು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆಯನ್ನು ಕೊಡೋದ್ರ ಜೊತೆಗೆ ನಿಮ್ಮನ್ನ, ನಮ್ಮ ಸಮಾಜವನ್ನ ಅನ್ಯಾಯ, ಅಕ್ರಮ, ದೌರ್ಜನ್ಯಗಳಿಂದ ವಿಮೋಚನೆ ಮಾಡದೆ ಹೋದ್ರೆ ನನ್ನ ಬಂದೂಕಿಂದ ನಾನೇ ಸುಟ್ಕೊಂಡು ಸಾಯ್ತೀನಿ ಅದೊಂದು ವಿಫಲವಾಗಿದ್ರೆ ಅಂತ ಚಾಲೆಂಜ್ ಆಗಿ ಕಾಣಂತ ಅತ್ಯಂತ ಏಕೈಕ ಒಬ್ಬ ಮಹಾ ಗಣ್ಯತೆಯ ರಾಷ್ಟ್ರಪ್ರೇಮಿ ಏನಾದ್ರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ಮನಗಾಡಬೇಕಾಗಿದೆ. ಮತ್ತೆ ಒಂದು ನೋವಿನ ಕೊನೆಯ ಸಂಗತಿ ಏನಂದ್ರೆ, ಪೂರ್ಣ ಒಪ್ಪಂದದ ವಿಚಾರಗಳನ್ನು ಎಲ್ಲಾ ದಲಿತ ಸಂಘಟನೆಗಳು ಓದಬೇಕಾಗಿದೆ. ಅಂತ ಒಂದು ಸದಾವಕಾಶವನ್ನ ನಮ್ಮ ನಾಯಕರು ಎಕ್ಸೋ ವಿಜಯ್ ಅವರು ಮಾಡಿದಾರಲ್ಲ, ಇದು ಅತ್ಯಂತ ಪ್ರಬುದ್ಧ ಆಲೋಚನೆ. ಇದು ಇಡೀ ದೇಶಾದ್ಯಂತ ಇವತ್ತು ಎಲ್ಲಾ ದಲಿತ ಸಂಘಟನೆಗಳು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ, ತಥಾಗತ ಬುದ್ಧನ ಸಿದ್ಧಾಂತಗಳು ಒಪ್ಪಿರುವಂತವರು ಇವತ್ತು ಇಡೀ ದೇಶಾದ್ಯಂತ ಇವತ್ತು ವಿಚಾರ ಸಂಕಿರಣಗಳು, ಸಂವಾದಗಳು, ವಾದಗಳು ಮತ್ತು ವಿಚಾರ ವಿನಿಮಯಗಳು ನಡೀತಾ ಇದ್ದೇವೆ. ಇಂಟು ವಿಚಾರ ವಿನಿಮಯಗಳ ಮೂಲಕ ನಾವು ಜಾಗೃತವಾಗಬೇಕಾಗಿದೆ. ನಾವು ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಹೋಗ್ಬೇಕಾಗಿದೆ. ಪೂನಾ ಒಪ್ಪಂದದಲ್ಲಿ ಆದಂತಹ ಕರಾಳ ಒಪ್ಪಂದಗಳೇನಿದಾವೆ, ಪರಿಶಿಷ್ಟ ಜಾತಿಯವರನ್ನ ದುಡಿಮೆಗೆ ಒಪ್ಪಿಸಿ ಏನವರ ಬಡತನವನ್ನ ಶಾಶ್ವತಗೊಳಿಸಿದಂತ, ಅಸ್ಪೃಶ್ಯತೆಯನ್ನು ಶಾಶ್ವತಗೊಳಿಸಿದಂತ ಇಂಥ ಒಂದು ಕರಾಳ ದಿನಗಳನ್ನ ನಾವು ಕೊನೆಗಾಣಿಸಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ದಲಿತ ಸಂಘಟನೆಗಳು ಒಟ್ಟೊಟ್ಟಿಗೆ ಸೇರಿ ಚಿಂತನೆ ಮಂಥನ ಮಾಡೋದ್ರ ಮೂಲಕ ನಾವು ಈ ದೇಶದಲ್ಲಿ ಬಾಬಾ ಸಾಹೇಬರ ಕನಸನ್ನ ಸಾಕಾರಗೊಳಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ದಲಿತ ಚಳವಳಿಯಲ್ಲಿ ಆರಂಭದಿಂದಲೂ ಹೋರಾಟಗಾರರ ಗುರುತಿಸಿಕೊಂಡು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಬಣದ ಮುಖಂಡರಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈಗಾಗಲೇ ಒಂದು ಪ್ರಬಂಧ ಸ್ವರೂಪದ ಪುಸ್ತಕವನ್ನ, ಬಹಳ ಹಿಂದೆ ಬಂದಿರತಕ್ಕಂಥ ಪುಸ್ತಕವನ್ನ ಇವತ್ತು ಕೂಡ ನಾವು ಔಚಿತ್ಯ ಪೂರ್ಣವಾಗಿ ಬಿಡುಗಡೆ ಮಾಡಿದ್ದೀವಿ. ಅಂಬೇಡ್ಕರ್ ಅವರ ಚಿಂತನೆಯನ್ನು, ಗಾಂಧಿಯವರ ಚಿಂತನೆಯನ್ನು, ಇವತ್ತಿನ ಪ್ರಸ್ತುತ ವಿಷಯ ಕುರಿತಂತ ಅವರ ಪಾತ್ರಗಳು ಏನು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ನಾನು ಜಸ್ಟ್ ಕಣ್ಣಾಡಿಸಿದ್ದೇನೆ. ವಿವರವಾಗಿ ಓದಿಲ್ಲ. ಇದನ್ನ ಅನುಭೂತಿ ಅವರು ಬಹಳ ಹಿಂದೆನೆ ಇದನ್ನ ಬರೆದು ಪ್ರಕಟಿಸಿದ 2005 20 ವರ್ಷಗಳ ಹಿಂದೆನೆ ಇದನ್ನ ಬರೆದು ಪ್ರಕಟಿಸಿದರೆ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತವಾಗಿ ಕಾಣುತ್ತೆ ಅಂತ ಹೇಳಿ ಈ ಪುಸ್ತಕವನ್ನ ಬಹಳ ಸಂತೋಷದಿಂದ ಇವತ್ತಿಗೂ ಕೂಡ ಇದು ಹೊಸದೇ ಅಂತ ಹೇಳಿ ಬಿಡುಗಡೆ ಮಾಡಿದ್ದೀವಿ. ಈ ಒಂದು ದುಡ್ಡು ಮೇಲಿನ ಸಭೆ ಅನ್ನೋದೇ ಒಂದು ರೋಚಕವಾಗಿರ್ತಕ್ಕಂಥ ವಿಷಯ. ಎಲ್ಲರೂ ದಯಮಾಡಿ ಫೋನ್ಗಳು ಆಫ್ ಮಾಡ್ಕೊಂಡು ಯಾರೋ ಆಚೆ ಹೋಗ. ಇವತ್ತಿನ ದಲಿತ ಚಳವಳಿಗಾರರಿಗೆ ತಮ್ಮ ದಲಿತ ಚಳವಳಿಯ ಇತಿಹಾಸ ಗೊತ್ತಿರಲ್ಲ. ಒಬ್ಬರು ನಾಯಕರು ಕಾಣ್ತಾರೆ, ಅವ್ರು ಹೇಳೋದನ್ನು ಕೇಳ್ಕೊಂಡೇ ಹೋಗ್ತಾರೆ. ದಲಿತ ಚಳವಳಿ ಯಾವುದೇ ದಲಿತ ಸಂಘಟನೆಯಲ್ಲಿ ಅದಕ್ಕೊಂದು ಭದ್ರವಾದ ಬುನಾದಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಂದೇಶ ಬಹಳ ಮುಖ್ಯ. ಪೂನಾ ಒಪ್ಪಂದಕ್ಕೂ ನಮಗೇನು ಸಂಬಂಧ ಅಂತ ಹೇಳಿ ನಮ್ಮ ದಲಿತ ನಾಯಕರಿಗೆ ಅನೇಕ ಜನ ಗೊತ್ತು. ಪೂನಾ ಒಪ್ಪಂದ ಅನ್ನೋದ್ರ ಬಗ್ಗೆ ಯಾಕೆ ನಾವು ಆಸಕ್ತಿಯನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ,
ದಲಿತ ಚಳವಳಿ ಅದರ ಇತಿಹಾಸ ಅಲ್ಲಿಂದ ಪ್ರಾರಂಭ, ಅದರ ಹಿಂದಕ್ಕೂ ಹೋಗುತ್ತೆ. ಅದರ ಹಿಂದಿನ ಇತಿಹಾಸವನ್ನು ಅಂಬೇಡ್ಕರ್ ಅಧ್ಯಯನ ಮಾಡಿಕೊಂಡು ಪೂನಾ ಒಪ್ಪಂದದ ಮೂಲಕ ದಲಿತ ಚಳವಳಿಯ ಹೋರಾಟಕ್ಕೆ ನಾಂದಿ ಆಗ್ತಾರೆ ಅನ್ನೋದನ್ನ ಪ್ರತಿ ದಲಿತ ಸಂಘಟನೆಯ ಮುಖಂಡನು ಅರ್ಥ ಮಾಡ್ತಾರೆ. ಪೂನಾ ಒಪ್ಪಂದ ಅನ್ನೋದು ಆಗಲೇ ಇದ್ದಿದ್ದರೆ ಏನಾಗ್ತಾ ಇತ್ತು ಅಂತೇಳಿ ಪ್ರಶ್ನೆ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ವಿಶೇಷವಾಗಿ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಕಾರ್ಯಕರ್ತರು, ಯಾಕೆ ನಾವು SLD ಅವರ ಆರ್ಪಿ ಮಾಡ್ಕೊಳ್ತಾ ಇದ್ದೀವಿ, ಬೇರೆ ಸಂಘಟನೆಯ ಮುಖಂಡರಿಗೂ ಕಾರ್ಯಕರ್ತರಿಗೂ ಇದು ಅರ್ಥ ಆಗಬೇಕು. ಅದೊಂದು ಉದ್ದೇಶಕ್ಕಾಗಿ ಇವತ್ತು ದಲಿತ ಸಂಘಟನೆಗಳ ಮೊನ್ನೆ ನಾವೆಲ್ಲರೂ ಕೂಡ ಕಾಕಿನಾಡದಲ್ಲಿದ್ವಿ. ಇದು ನಮ್ಮ ದಕ್ಷಿಣ ಭಾರತದ ಮುಖಂಡರ ಸಮಾವೇಶದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ನನಗೆ 24 ಏನೋ ಇದೆಯಂತ ಹೇಳಿ ಕಾಡ್ತಾ ಇತ್ತು. ನಾವು ಆಕ್ಚುಲಿ ನಿನ್ನೆ ಬರಬೇಕಾಗಿತ್ತು, ಮೊನ್ನೆ ರಾತ್ರಿನೇ ಹೊರಟು ಈ ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ನಿನ್ನೆ ಅಂದ್ಕೊಂಡ್ವಿ. ಅದೃಷ್ಟವಶ ಈ ಸಭಾಂಗಣ ಸಿಕ್ತು. ಈ ಸಭಾಂಗಣದಲ್ಲಿ ಮಾಡೋದಕ್ಕೆ ಇದು ಔಚಿತ್ಯಪೂರ್ಣ. ಯಾಕಂದ್ರೆ ಶಾಸಕರು ಮಾತಾಡಬೇಕಾಗಿರ್ತಕ್ಕಂಥ ವೇದಿಕೆ ಇದೆ, ಶಾಸಕರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ವಿಷಯ ಇದೆ. ಶಾಸಕರು ವಾಸ ಮಾಡತಕ್ಕಂಥ ಜಾಗದಲ್ಲಿ ಇಂಥದನ್ನ ಒಂದು 100 ಸಲ ಆದ್ರೂ ಮಾಡಬೇಕಾಗಿದೆ. ಅವ್ರು ಮಾಡಲ್ಲ. ಗೊತ್ತು ಅವರಿಗೆ ಪೂನಾ ಒಪ್ಪಂದ ಮಾತಾಡಿದ್ರೆ ತಮ್ಮ ಪಕ್ಷಗಳ ಜೊತೆ ಸಂಬಂಧದ ಒಪ್ಪಂದ ಹಾಳಾಗುತ್ತೆ ಅನ್ನೋದು ಗೊತ್ತು. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಕಾರ್ಯಕರ್ತರು, ಮುಂದಿನ ವಿಧಾನಸಭಾ ಸದಸ್ಯರಾಗ್ತಕ್ಕಂಥವರು, ಮುಂದಿನ ಪಾಲಿಕೆಯ ಸದಸ್ಯರಾಗ್ತಕ್ಕಂಥವರು, ಮುಂದಿನ ಶಾಸಕರು ಮತ್ತು ಸಂಸತ್ ಸದಸ್ಯರಾಗಬೇಕಾದ್ರು ನಾವು ಫೋನ್ ಲಾಕ್ ಮಾಡಿದೆ ಬಹಳ ಡಿಸ್ಟರ್ಬ್ ಮಾಡಿ ಸರ್ಕಾರ ಅನೇಕ ಕಾಯ್ದೆ ಕಾನೂನುಗಳನ್ನು ರೂಪಿಸಿತು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದನ್ನ ಬಹುಶಃ ಯಾರಾದ್ರೂ ಸ್ನೇಹಿತರು ಹೇಳ್ತಾರೆ, ಅದ್ರ ಬಗ್ಗೆ ಡೀಟೇಲ್ ನಾನು ಹೇಳಕ್ ಹೋಗ್ತೀನಿ. ಅವರು ಕಾರ್ಮಿಕ ಮಂತ್ರಿಗಳಾಗಿ ಆಗಿನ ಬೇರೆ ಬೇರೆ ಇಲಾಖೆಗಳನ್ನ ಬ್ರಿಟಿಷ್ ಸರ್ಕಾರದಲ್ಲಿ ನಿರ್ವಹಿಸತಕ್ಕಂಥ ಪಾತ್ರ ವಹಿಸಿರೋದ್ರ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ವತ್ತು ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಗಾಂಧಿನೂ ಅರ್ಥ ಮಾಡ್ಕೊಳ್ಳಿಲ್ಲ, ನೆಹರೂನು ಅರ್ಥ ಮಾಡ್ಕೊಳ್ಳಿಲ್ಲ, ಕಾಂಗ್ರೆಸ್ ಪಕ್ಷ ಅಸಲೇ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಕಾರಣಕ್ಕಾಗಿ ನಾವು ದುಂಡು ಮೇಜಿನ ಪರಿಷತ್ತು ಇದು ಈ ವಿಷಯನೇ ಬ್ರಿಟಿಷರ ಕಾನ್ಸೆಪ್ಟ್. ಈ ರೀತಿಯ ದುಂಡು ಮೇಜಿನ ಸಭೆಗಳು ನಡೀತಾ ಇದ್ದು ಬ್ರಿಟಿಷ್ ಸರ್ಕಾರದಲ್ಲಿ ಲಂಡನ್ನಲ್ಲಿ. ಇಂಥ ಒಂದು ದುಂಡು ಮೇಜಿನ ಸಭೆ ನಡೆಯುತ್ತಂತ ಹೇಳಿದ್ರೆ ಭಾರತದಿಂದ ಅದರಲ್ಲಿ ಭಾಗವಹಿಸೋದಕ್ಕೆ ಎಂತ ದುರೇಂದ್ರೆಲ್ಲ ಕಾತರದಿಂದ ಕಾಯ್ತಾ ಇದ್ರು. ಬ್ರಿಟಿಷರಿಗೆ ಕಾಲು ಬೀಳುವಂತ ಕೆಲಸಗಳು ನಡೆದಿದ್ದಾವೆ ಇಂಥ ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸೋದು. ಅದರ ವಿವರಗಳನ್ನು ಕೂಡ ನಾನು ಹೇಳಕ್ ಹೋಗಲ್ಲ. ಆದ್ರೆ ಅಂಬೇಡ್ಕರ್ ಅವರು ವಿದೇಶಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದ ತಕ್ಷಣ ಭಾರತದಲ್ಲಿ ಅಸ್ಪೃಶ್ಯತೆಯ ಕರಾಳ ಮುಖವನ್ನ ನಿಭಾಯಿಸೋದಕ್ಕೆ ಹೋರಾಟ ರೂಪಿಸ್ತಾರೆ. ಅದು ದೊಡ್ಡ ಚಾಪ್ಟರ್, ಅದರ ಬಗ್ಗೆ ನಾನು ಮಾತಾಡಕ್ ಹೋಗೋದು. ಆ ಹೋರಾಟ ರೂಪಿಸೋದ್ರಲ್ಲಿ ಬ್ರಿಟಿಷರ ಆಡಳಿತದ ಗಮನವನ್ನ ಬಹಳ ಗಂಭೀರವಾಗಿ ಸೆಳೀತಾರೆ. ಅಂಬೇಡ್ಕರ್ ಆ ಸಮಸ್ಯೆ ಕುರಿತು ಬಹಳ ಗಂಭೀರವಾಗಿ ಯೋಚನೆ ಮಾಡೋದ್ರಿಂದ ಆಗಿನ ಆಳುವ ಸರ್ಕಾರ ಬ್ರಿಟಿಷ್ ಸರ್ಕಾರದ ಮೇಲೆ ಬಹಳ ಒತ್ತಡ ತರ್ತಕ್ಕಂಥ ಹೋರಾಟಗಳನ್ನ ಮಾಡ್ತಾರೆ. ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ತಾಯಿ ಹಲವು ವಿಚಾರಗಳನ್ನು ತಾವು ಚರ್ಚೆ ಮಾಡಿರ್ತೀವಿ. ನಾವು ನಿಮ್ಮ ಯೋಗಕ್ಷೇಮ ಕೇಳಿ ಹೋಗೋಣ ಅಂತ ಎಲ್ಲರೂ ಕೂಡ ಹೋರಾಟ ಮಾಡಿ ಬಂದಿರ್ತಕ್ಕಂಥವ್ರು. ನಾನು
ಅದರಲ್ಲೂ ನನ್ನ ಸಹೋದರ ಕೃಷ್ಣಸ್ವಾಮಿ ಮೂಲದಿಂದ ಹೋರಾಟದಲ್ಲಿ ಅಷ್ಟು ಮಾತ್ರ ಅಲ್ಲ, ಅನೇಕರನ್ನ ಹೋರಾಟಗಾರರನ್ನಾಗಿ ಸೃಷ್ಟಿನೂ ಮಾಡಿದ್ದಾರೆ. ಆದ್ರೆ ಈಗ ಹೋರಾಟಕ್ಕೆ ಎಷ್ಟು ಬೆಲೆ ಇದೆ ಅಂತ ನಿಮಗೂ ಗೊತ್ತು. ಸಂಘಟಿತ ಹೋರಾಟ ಹೋಗಿದೆ, ಸಂಘಗಳು ಮಾತ್ರ ಹೋಗಿದೆ. ಹೋರಾಟದ ಫಲಿತಾಂಶ ಕೊನೆಯಲ್ಲಿ ಏನು ಅನ್ನೋದು ಈಗ ನಮ್ಮೆಲ್ಲರಿಗೂ ಗೊತ್ತಿದೆ. ಕ್ರಮೇಣ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಯಾರು ದಿಟ್ಟತನದಿಂದ ಹೋರಾಟ ಮಾಡ್ತಾರೆ, ಯಾವ ಸಂಘಟನೆ ಜನಪರವಾಗಿ ಕೆಲಸ ಮಾಡ್ತಾರೆ, ಅಂಥವರನ್ನ ನಾವು ಎಲ್ಲಿ ತಣ್ಣಗೆ ಮಾಡಬೇಕು, ತಪ್ಪಿಸಬೇಕು, ಇದನ್ನೆಲ್ಲನೂ ಮಾಡ್ತಾ ಭವಿಷ್ಯ 70ರ ದಶಕದ ಹೋರಾಟಕ್ಕೂ ಇವತ್ತು ಹೋಲಿಕೆ ಮಾಡಿದ್ರೆ ನಮ್ಮ ಶಕ್ತಿ ಬಹಳ ಕಡಿಮೆ. ಆದ್ರೆ ವ್ಯಕ್ತಿತ್ವಗಳು ಉಳಿದಿದೆ, ಶಕ್ತಿ ಮಾತ್ರ ಕಡಿಮೆ ಕೂತಿದೆ. ಕಾರಣ ಎಲ್ಲರಿಗೂ ಗೊತ್ತು, ಆದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ಇದೆ. ಆದರೂ ಘನ ವಿಚಾರಗಳನ್ನ ಆಗಿಂದಾಗಿ ಕೆಲವು ಸಾರಿ ನಮ್ಮ ನಾಯಕರು ತೆಗೆದುಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಪೂನಾ ಒಪ್ಪಂದದ ಬಗ್ಗೆ ಇವತ್ತು ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಪೂನಾ ಒಪ್ಪಂದವನ್ನ ಮರ್ತೇ ಹೋಗಿರ್ತಕ್ಕಂಥ ಜನ ಇದ್ದಾರೆ. ಬಹುಶಃ ನೀವು ಅವರಿಗೆ ಜ್ಞಾಪಕ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೇ ಆಯ್ತು. ನಾವು ಬಹಳ ಮೀಸಲಾತಿಗೆ ಬದುಕಿದವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಬೇಕು ಅಂತಲ್ಲ ಹೋರಾಟ ಮಾಡಿದ್ರು. ಅವರು ಮೀಸಲಾತಿಗಾಗಿ ಹೋರಾಟ ಮಾಡಲಿಲ್ಲ. ಪ್ರಾತಿನಿಧ್ಯ ಬೇಕು, ಎಲ್ಲರಂತೆ ನನ್ನ ಜನರು ಕೂಡ ಸಮಾಜದಲ್ಲಿ ಸರ್ವರಂತೆ ಬದುಕಬೇಕು, ತಲೆ ಎತ್ತಿ ನಿಲ್ಲಬೇಕು, ಆ ರೀತಿಯ ಅವಕಾಶ ಬೇಕು. ಆದರೆ ನಮ್ಮನ್ನ ತಲತಲಾಂತರಗಳಿಂದ ಶೋಷಣೆ ಮಾಡಿ ಹೀಗೆ ಇಟ್ಟಿದ್ದೇವೆ. ಆದ್ರಿಂದ ನಿಮ್ಮ ಸಹವಾಸ ನಮಗೆ ಬೇಕಾಗಿಲ್ಲ. ರಾಜಕೀಯ ಪ್ರಾತಿನಿಧ್ಯ ಮಾತ್ರ ನನ್ನ ಜನರಿಗೆ ಶಕ್ತಿ ಕೊಡಬಲ್ಲದು. ಆದ್ರಿಂದ ನಮ್ಮವರನ್ನು ನಮ್ಮವರೇ ಆಯ್ಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮಗೆ ಕೊಟ್ಟುಬಿಡಿ. ನಮ್ಮವರನ್ನು ಆರಿಸ್ಬೇಕು, ನಿಮಗೂ ಮತ ಹಾಕಬೇಕು. ಎರಡು ಕೊಟ್ಟಿದ್ರಲ್ಲ, ಆ ಚಿಂತನೆಗೆ ಇವತ್ತಿಗೂ ಕೂಡ ಯಾರು ಈ ರೀತಿ ಚಿಂತನೆ ಹೇಗೆ ಬಂತು ಬಾಬಾ ಸಾಹೇಬರ ಮನಸ್ಸಿನಲ್ಲಿ ಅಂತಕ್ಕಂಥದ್ದನ್ನ PhD ಮಾಡಿದ್ರು ಕೂಡ ಯಾರು ಆಗ್ತಾ ಇದ್ದಾರೆ. ಅಂತ ಕಾಲದಲ್ಲಿ ಆ ರೀತಿಯ ಚಿಂತನೆಗಳು ಬಾಬಾ ಸಾಹೇಬರ ಮನಸ್ಸಿನಲ್ಲಿ. ಯಾಕೆಂತಂದ್ರೆ ಬಾಬಾ ಸಾಹೇಬರಿಗೆ ಸ್ವಾರ್ಥ ಇರಲಿಲ್ಲ, ಅವ್ರಿಗೆ ದೊಡ್ಡ ಸ್ವಾರ್ಥ ಇತ್ತು. ಸಣ್ಣ ಸ್ವಾರ್ಥ ಇರಲಿಲ್ಲ, ದೊಡ್ಡ ಸ್ವಾರ್ಥ ಇತ್ತು. ಏನ್ ಗೊತ್ತಾ, ನನ್ನ ಜನ ಆಳುವ ವರ್ಗ ಆಗಬೇಕು ಅಂತ ಸ್ವಾರ್ಥ.